ಪಾಶ್ಚಾತ್ಯ ಇತಿಹಾಸಕಾರರಿಗೆ ನಾವು ಬರೆಯೋ ಇತಿಹಾಸ ಶೈಲಿ ಇಷ್ಟ ಆಗಲ್ಲ. ಬ್ರಿಟಿಷರ ದಬ್ಬಾಳಿಕೆಯಲ್ಲಿ ನಡೆದಂತಹ 400 ವರ್ಷದ ಇತಿಹಾಸ ಅಲ್ಲ. ಮೊಘಲ್ ಅವರ ದಾಳಿಯಲ್ಲಿ ನಡೆದಂತಹ ಇತಿಹಾಸ ಅಲ್ಲ. ನಾನು ಮಾತಾಡ್ತಾ ಇರೋದು ರಾಮಾಯಣ ಮತ್ತು ಮಹಾಭಾರತದಂತಹ ಇತಿಹಾಸ. ರಾಮಾಯಣ ಮತ್ತು ಮಹಾಭಾರತ ಬರೆದಿರೋದು ಇತಿಹಾಸದ ತರ ಅಲ್ಲ, ಅದೊಂದು ವೈಜ್ಞಾನಿಕ ಗ್ರಂಥ. ಯಾವ ರೀತಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈಗ ನಾನು ರೆಗ್ಯುಲರ್ ನಿರಂಜನ್ಗಿಂತ ಡಾಕ್ಟರ್ ನಿರಂಜನ್ ತರ ಮಾತಾಡೋಣ. ನ್ಯೂ ಜೆರ್ಸಿನಲ್ಲಿ ಡಯಾಬಿಟಿಸ್ ಪೇಷಂಟ್ಸ್ದು ಒಂದು ನಮ್ಮ ಹತ್ರ ಡೇಟಾ ಇದೆ ಅಂತ ಅನ್ಕೊಳ್ಳಿ. ಈಗ ನ್ಯೂ ಜೆರ್ಸಿನಲ್ಲಿರೋ ಎಲ್ಲ ಡಯಾಬಿಟಿಕ್ ಪೇಷಂಟ್ಸು ಒಂದು ವರ್ಷದಲ್ಲಿ ಯಾವ ರೀತಿ ಅವರ ಬ್ಲಡ್ ಶುಗರ್ ಲೆವೆಲ್ ಇದೆ ಅನ್ನುವಂತಹ ಒಂದು ಡೇಟಾ ಇದ್ರೆ, ಆ ಒಂದು ವರ್ಷದಲ್ಲಿ ನಾನು ನೋಡಿ ಹೇಳ್ತೀನಿ, ಓಕೆ, ನ್ಯೂ ಜೆರ್ಸಿನಲ್ಲಿರುವಂಥ ಎಲ್ಲ ಬ್ಲಡ್ ಶುಗರ್, ರಕ್ತದಲ್ಲಿರುವಂತಹ ಸಕ್ಕರೆ ಅಂಶ ಜೂನ್ ಜುಲೈಯಲ್ಲಿ ಮತ್ತು ಡಿಸೆಂಬರ್ ಜನವರಿನಲ್ಲಿ ಜಾಸ್ತಿ ಇದೆ ಅಂತ ನನಗೆ ಅನ್ಸುತ್ತೆ. ಅದರಿಂದ ನನಗೇನು ಅರ್ಥ ಆಗುತ್ತೆ ಅಂದ್ರೆ, ಮೋಸ್ಟ್ಲಿ ಇಲ್ಲಿ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ಸ್ ಸೆಲೆಬ್ರೇಷನ್ ಇಂದಾಗಿ ಅವರು ಜಾಸ್ತಿ ಚಾಕ್ಲೇಟ್ ಅಥವಾ ಸೆಲೆಬ್ರೇಷನ್ಸ್ ಇಂದಾಗಿ ಸ್ವೀಟ್ಸ್ ಜಾಸ್ತಿ ತಿನ್ನೋದ್ರಿಂದ ಅವಾಗ ಜಾಸ್ತಿ ಇರ್ಬೋದು. ಇದು ನನಗೆ ಒಂದು ವರ್ಷದಲ್ಲಿ ಸಿಗುವಂತಹ ಡೇಟಾದಲ್ಲಿ ಹೇಳುವಂಥ ವಿಚಾರ. ಅದೇ ಬರೀ ನ್ಯೂ ಜೆರ್ಸಿ ಅಲ್ದಿರ ಥ್ರೂಔಟ್ ಯುನೈಟೆಡ್ ಸ್ಟೇಟ್ಸಲ್ಲಿರೋ ಎಲ್ಲ ರಾಜ್ಯಗಳದ್ದು ಡಯಾಬಿಟಿಕ್ ಪೇಷಂಟ್ಸ್ದು ಡೇಟಾ ಇದೆ. 25 ವರ್ಷದ್ದು, ಬರೀ ಒಂದು ವರ್ಷ ಅಲ್ಲ, 25 ವರ್ಷದ ಡೇಟಾ ಇದೆ ಅಂತ ಅನ್ಕೊಳ್ಳಿ. ಅದನ್ನ ಎಷ್ಟೆಷ್ಟು ವರ್ಷಗಳದು, ಎಷ್ಟು ಟೇಬಲ್ಗಳು, ಎಷ್ಟು ಎಕ್ಸೆಲ್ ಶೀಟು, ಎಷ್ಟು ನಂಬರ್ಗಳು, ಎಷ್ಟು ಗ್ರಾಫ್ಗಳು, ಅದರಲ್ಲಿ ನಾನು ಏನು ನೋಡ್ಲಿ, ಏನು ನೋಡಬಾರ್ದು. ಇದರಲ್ಲಿ ಇಷ್ಟನ್ನೆಲ್ಲ ತಗೊಂಡು ನಾನು ಯಾರಿಗೆ ಏನು ಅಂತ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಾಗುತ್ತೆ? ಬರೀ ನಾನು ಅನಲಿಸ್ಟ್ ಆಗಿ ನನಗೇನೆ ಇಷ್ಟು ದೊಡ್ಡ ಡೇಟಾನಲ್ಲಿ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೇನೆ ಕಷ್ಟ ಆಗುತ್ತೆ. ಇಂಥ ಟೈಮಲ್ಲಿ ಏನು ಮಾಡ್ತೀವಿ ಅಂತಂದ್ರೆ, ಏನದು ಈಗ ವೈಜ್ಞಾನಿಕ ಇರೋದು ಗಣಿತ ಶಾಸ್ತ್ರಜ್ಞರು ಮತ್ತು ವೈದ್ಯಶಾಸ್ತ್ರಜ್ಞರೆಲ್ಲ ಸೇರಿಕೊಂಡು ಇಷ್ಟು ಡೇಟಾ ಇದೆ, ಇಲ್ಲಿ ಈ ತರ ಪೇಷಂಟ್ಸ್ ಇದ್ದಾರೆ, ಇದನ್ನೆಲ್ಲ ಚೆಕ್ ಮಾಡಿ, ಓಕೆ, ಅದರ ಬಗ್ಗೆ ತುಂಬಾ ಸಂಶೋಧನೆ ಮಾಡಿ ಒಂದು ಪಬ್ಲಿಕೇಶನ್ ಅಂತ ತಗೊಂಡ್ಬರ್ತಾರೆ. ಆ ಪಬ್ಲಿಕೇಶನ್ ಏನಿರುತ್ತೆ, 25 ವರ್ಷದಲ್ಲಿ ನಡೆದಂತಹ ಸ್ಟಡಿನಲ್ಲಿ ನಮ್ಮ ಒಂದು ಕನ್ಕ್ಲೂಷನ್ ಏನು ಅಂತಂದ್ರೆ, ಡಯಾಬಿಟಿಕ್ ಅಂದ್ರೆ ಶುಗರ್, ಸಕ್ಕರೆ ಕಾಯಿಲೆ ಅನ್ನೋದೇನಿದೆ, ಅದು 18ರಿಂದ 60 ಆಗ್ಲಿ 70 ಆಗ್ಲಿ 100 ವರ್ಷ ಯಾರಿಗಾದ್ರೂ ಬರಬಹುದು. ಆದರೆ 40 ವರ್ಷದ ಮೇಲೆ ಇರುವಂತಹ ಜನರಿಗೆ ಮಾತ್ರ ಜಾಸ್ತಿ ಬರುತ್ತೆ. ಅಂಥದ್ರಲ್ಲೂ ಹೆಂಗಸರಿಗೆ ಜಾಸ್ತಿ, ಅದರಲ್ಲೂ ಆಫ್ರಿಕನ್ ಅಮೆರಿಕನ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ. ಅಂತಂದ್ರೆ ಇದರಿಂದ ನಾವು ಅರ್ಥ ಮಾಡ್ಕೊಳ್ಳೋದಂಥದ್ದೇನು, ಬರೀ ಡಾಕ್ಟರ್ಗಳಿಗೇನು ಇದರಲ್ಲಿ ಮೆಸೇಜು, ಯಾರೇ ಪೇಷಂಟ್ಸ್ ಬಂದ್ರು ಅವರು 40 ಹತ್ರ ಬರ್ತಾ ಇದ್ದಾರೆ ಅಂದ್ರೆ ಡಾಕ್ಟ್ರು ಇಮಿಡಿಯೇಟ್ ಆಗಿ ಶುಗರ್ ಟೆಸ್ಟ್ಗೆ ಆರ್ಡರ್ ಮಾಡ್ತಾರೆ. ನೀವು ಡಾಕ್ಟರ್ ಅಲ್ಲ, ಮಾಮೂಲಿ ಏನದು ಅದು ಇದು ಬೇರೆ ಕೆಲಸ ಮಾಡೋರಿಗೆ ನಿಮಗೇನು ಮೆಸೇಜು ಅಂತಂದ್ರೆ, ಹತ್ರ 38 39 ನಡೀತಾ ಇದೆ ಅಂದ್ರೆ ನೀವು ಹುಷಾರಾಗಿರ್ಬೇಕು, ನಿಮ್ಮ ಬ್ಲಡ್ ಶುಗರು ರೆಗ್ಯುಲರ್ ಆಗಿ ಟೆಸ್ಟ್ ಮಾಡ್ತಾ ಇರಬೇಕು. ಸೊ ಅದೊಂದು ಮೆಸೇಜ್ ಅಲ್ಲಿ ಡಾಕ್ಟರ್ಗೂ ಮೆಸೇಜ್ ಇದೆ, ಪೇಷಂಟ್ಗೂ ಮೆಸೇಜ್ ಇದೆ. ಸೊ ಅದು ಪಬ್ಲಿಕೇಶನ್. ಅದೇ ತರ ರಾಮಾಯಣ ಮಹಾಭಾರತ ಅನ್ನೋದು ಒಂದು ಪಬ್ಲಿಕೇಶನ್. ಅದರಲ್ಲಿ ನಿಮಗೆ ಯಾವ ರಾಜ ಯಾವ ರಾಣಿಗೆ ಮದುವೆ ಆದ, ಯಾವ ತಮ್ಮ ಯಾವಾಗ ಪಟ್ಟಕ್ಕೇರದ, 64 ವರ್ಷ ಇದ್ ಮಾಡ್ದ, ಯಾರು ದಂಡಯಾತ್ರೆ ಹೋದ, ಎಷ್ಟು ಜನನ ಸಾಯಿಸ್ದ, ಅದಲ್ಲ. ಮೆಸೇಜ್ ಇರೋದೇನು ಅಂತಂದ್ರೆ, ನೀವು ಏನೇ ಕೆಲಸ ಮಾಡಿದ್ರೂ ಅದಕ್ಕೊಂದು ಪ್ರತಿಫಲ ಇರುತ್ತೆ. ಒಳ್ಳೆ ಕೆಲಸ ಮಾಡಿದ್ರ ಒಳ್ಳೇದಾಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರ ಕೆಟ್ಟದಾಗುತ್ತೆ. ಸಣ್ಣದೊಳ್ಳೆ ಕೆಲಸ ಮಾಡಿದ್ರ ಸಣ್ಣದಾಗ ಒಳ್ಳೇದಾಗುತ್ತೆ, ದೊಡ್ಡದಾಗ ಕೆಟ್ಟ ಕೆಲಸ ಮಾಡಿದ್ರ ದೊಡ್ಡದಾಗ ಕೆಟ್ಟದಾಗುತ್ತೆ. ಒಂದು ಸಣ್ಣ ಉದಾಹರಣೆ, ಮಹಾಭಾರತದಲ್ಲಿ ಧರ್ಮರಾಯನೇ ಒಂದು ಕೆಟ್ಟ ಕೆಲಸ ಮಾಡಿಲ್ಲ, ಒಂದು ಸುಳ್ಳು ಹೇಳಿಲ್ಲ. ಕೊನೆಗೆ ಅವನು ಸ್ವರ್ಗಕ್ಕೆ ಹೋದಾಗನು ತನ್ನ ಜೊತೆಯಲ್ಲಿ ಬಂದಿದ್ದಂತಹ ನಾಯಿ ಸ್ವರ್ಗದಲ್ಲಿ ಜಾಗ ಇಲ್ಲ ಅಂತಂದ್ರೆ ನಾನು ಸ್ವರ್ಗಕ್ಕೆ ಬರೋದಿಲ್ಲ ಅಂತ ಹಠ ಹಿಡಿದು ಕುಂತಹ ಧರ್ಮರಾಯನೇ ಯಾವುದೋ ಒಂದು ಕ್ಷಣದಲ್ಲಿ ಗೊತ್ತಿಲ್ದಿರೋ ಯಾವುದೋ ಜೂಜಾಟಕ್ಕೆ ಅವನು ಗೊತ್ತು ಇವರೆಲ್ಲ ನಂಬಿಕೆ ಇರುವಂತಹ ಜನ ಅಲ್ಲ ಅಂತ ಒಂದು ಸಣ್ಣ ಕ್ಷಣದಲ್ಲಿ ಯಾಮಾರಿದ್ದಕ್ಕೆ ಎಲ್ಲ ಕಳ್ಕೊಂಡ. ಒಂದು ಸಣ್ಣ ಪಾತ್ರದಿಂದ ಹಿಡ್ಕೊಂಡು ರಾಜಕುಮಾರಿಯಿಂದ ಹಿಡ್ಕೊಂಡು ಪ್ರತಿಯೊಬ್ಬರದು ಒಂದಲ್ಲ ಇನ್ನೊಂದು ರೀತಿನಲ್ಲಿ ತಿರುವಾಕಿ ದಬಾಕಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಏನಪ್ಪ, ನೀನು ಯಾವಾಗ್ಲೂ ನಿನ್ನ ಕೆಲಸ ನೀನು ಅಚ್ಚುಕಟ್ಟಾಗಿ ಮಾಡ್ಕೊಂಡ್ರು, ನೀನು ದೇವ್ರಿಗೆ ದಿಂಡ್ರಿಗೆ ಅಂತ ನಮಸ್ಕಾರ ಹಾಕೊಂಡಿರ್ಲೇಬೇಕು ಅಂತಿಲ್ಲ. ನಿನಗೆ ಗೊತ್ತು ಒಳಗಡೆ ಏನ್ ಕೆಟ್ಟದ್ದು ಏನ್ ಒಳ್ಳೇದು ಅಂತ. ಅದನ್ನೇ ರೀಟ್ರೇಟ್ ಮಾಡಿ ಮಹಾಭಾರತ ಹಿಂದೆ ಮುಂದೆ ಸಣ್ಣ ಕತೆ, ಉಪಕತೆ, ದೊಡ್ಡ ಕತೆ ಎಲ್ಲದ್ರಲ್ಲೂ ಅದನ್ನೇ ಬಿಡಿಸಿ ಹೇಳ್ತಾ ಇದ್ದಾರೆ. ಹಂಗಂತಂದ್ಬಿಟ್ಟು ಮಹಾಭಾರತದಲ್ಲಿ ಓದ್ದವರೆಲ್ಲ ಋಷಿಮುನಿಗಳಾಗ್ತಾರೆ ಅಂತಲ್ಲ. ನೀವು ದೈನಂದಿನ ಕೆಲಸ ಮಾಡ್ಕೊಂಡೇನೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಎಷ್ಟು ಖುಷಿಯಾಗಿರ್ಬೋದು ಅನ್ನೋ ಮೆಸೇಜ್ ಮಹಾಭಾರತ ಹೇಳೋದು. ಅಂತಂತ ಕತೆಗಳನ್ನೆಲ್ಲ ಬಿಡಿಸಿ ಖುಷಿಯಾಗಿ ಮಾತಾಡ್ಕೊಂಡು ಹೇಳುವಂತಹ ಕಾರ್ಯಕ್ರಮ ಇದು. ಮತ್ತೆ ಸಿಗೋಣ ಕಾರ್ಯಕ್ರಮದಲ್ಲಿ ಮಹಾಭಾರತದ ಫಸ್ಟ್ ಎಪಿಸೋಡ್ ಜೊತೆ. ನಮಸ್ಕಾರ.